ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ. ನಾವು ಕೂಡ ಇಲ್ಲಿ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಫ್ರೆಂಡ್ಸ್, ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ಫ್ರೈಡೇ ಲಂಚ್ಗೆ ನಾನು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ವಿಚಾರ ಮಾಡಿದ್ದೆ, ಬಟ್ ಮೊಟ್ಟೆ ಮನೇಲಿ ಇರಲಿಲ್ಲ. ಅದಕ್ಕೆ ಈಗ ನಾವು ಗ್ರಾಸರಿಗೆ ಬಂದಿದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಎಲ್ಲ ಇಟ್ಟಿದ್ದಾರೆ. ದಿಸ್ ಇಸ್ ಸ್ಟ್ರಾಬೆರಿ 125 ಗ್ರಾಮ್ಸ್ ಇದೆ. ಆ್ಯಂಡ್ ರೇಟ್ ನೋಡ್ಬೋದು ನೀವು. ಸೊ ಇಲ್ಲಿ ಎಲ್ಲ ಇದು ಫ್ರೂಟ್ ಸೆಕ್ಷನ್ ಇದೆ. ಸೊ ನಾನು ಮೊಟ್ಟೆ ತೊಗೊಳಕ್ಕೆ ಬಂದಿದ್ದೆ, ಬಟ್ ಇದು ಎಲ್ಲನೂ ನಾನು ತೊಗೊಂಡಿದ್ದೆ. ಸೊ ನೋಡಿ, ಇಲ್ಲಿ ಎಲ್ಲ ಚಿಲ್ಲೀಸ್ ಇಟ್ಟಿದ್ದಾರೆ, ಹಸಿಮೆಣಸಿನ್ಕಾಯಿ, ಲಿಂಬು. ನೀವು ರೇಟ್ ನೋಡ್ಬೋದು. 1 kg ಆಫ್ ಲಿಂಬುಗೆ 8.9 ರಿಂಗಿಟ್. ಆ್ಯಂಡ್ ಇದು ನೋಡಿ ಟ್ಯಾಮ್ರಿಂಡ್. ಸೊ ಇಲ್ಲಿ ಎಲ್ಲನೂ ವೆಜಿಟೇಬಲ್ ಸಿಗುತ್ತೆ. ಸೊ ಇವತ್ತು ನಾನು ಸ್ಟಾರ್ ಗ್ರಾಸರ್ಗೆ ಬಂದಿದ್ದೀನಿ. ಸೊ ದಿಸ್ ಇಸ್ ಅ ಪೈನಾಪಲ್ ರೇಟ್ ನೋಡ್ಬೋದು. ಸೊ ಇಲ್ಲಿ ನೋಡಿ ಪಂಪ್ಕಿನ್ ಇದೆ. ಸೊ ದಿಸ್ ಇಸ್ 4.5 ರಿಂಗಿಟ್ ಪರ್ kg. ಆ್ಯಂಡ್ ಇದು ಎಲ್ಲ ರೈಸ್, ಇಲ್ಲೆಲ್ಲ ರೈಸ್ ಇದೆ, ರೈಸ್ ಸೆಕ್ಷನ್. ಆ್ಯಂಡ್ ದಿಸ್ ಇಸ್ ಅಗೇನ್ ದ ವೆಜಿಟೇಬಲ್ ಸೆಕ್ಷನ್. ಸೊ ನೀವು ನೋಡ್ಬೋದು ಸುಮಾರು ವೆಜಿಟೇಬಲ್ಸ್ ಇಲ್ಲಿ ಇಟ್ಟಿದ್ದಾರೆ. ಫೈನಲಿ ಈಗ ನಮ್ಮದು ಗ್ರಾಸರಿ ತೊಗೊಂಡಾಯಿತು. ಮೊಟ್ಟೆ ತೊಗೊಳಕ್ಕೆ ಬಂದಿದ್ದೆ, ಬಟ್ ಇಷ್ಟೆಲ್ಲ ಸಾಮಾನು ತೊಗೊಂಡಾಯಿತು. ಸೊ ನೀವು ನೋಡ್ಬೋದು ಮಿಲ್ಕ್, ವಾಟರ್ ಮೆಲನ್ ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲನೂ ತೊಗೊಂಡಾಗಿದೆ. ಸೊ ಈಗ ನಾವು ಬಿಲ್ ಮಾಡಿಸ್ತಾ ಇದ್ದೀವಿ. ಸೊ ಈಗ ಮನೆಗೆ ಹೋಗಿ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಎಗ್ ಬಿರಿಯಾನಿ ನಾನು ಮಾಡ್ತಾಯಿದ್ದೀನಿ ಲಂಚ್ಗೆ. ಈಗ ನಾವು ಮನೆಗೆ ಬಂದಿದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ಎಲ್ಲನೂ ನಾನು ಆಲ್ರೆಡಿ ಪ್ರಿಪರೇಷನ್ ಮಾಡಿ ಇಟ್ಟಿದ್ದೀನಿ ಎಗ್ ಬಿರಿಯಾನಿಗೆ. ಸೊ ಮೊಟ್ಟೆನೂ ಬಾಯ್ಲ್ ಆಗಿದೆ, ಎಲ್ಲ ಕವರ್ ಎಲ್ಲ ತೆಗೆದಿಟ್ಟಿದ್ದೀನಿ. ಆ್ಯಂಡ್ ಎಲ್ಲನೂ ವೆಜಿಟೇಬಲ್ಸ್ ಏನೆಲ್ಲ ಬೇಕಾಗುತ್ತೆ ಅದು ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಎಗ್ ಬಿರಿಯಾನಿ ಮಾಡೋಕ್ಕೆ. ಸೊ ಫ್ರೆಂಡ್ಸ್, ಈಗ ಕಡಾಯಿಯಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸೈಡಿಗೆ ನಾನು ಕೊತ್ತಂಬರಿ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಆ್ಯಂಡ್ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಆಲ್ರೆಡಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಆ ಎಣ್ಣೆಯಲ್ಲಿ ನಾನು ಎಲ್ಲನೂ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಆ್ಯಂಡ್ ಈಗ ನಾನು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ಇದು ರೆಸಿಪಿ ಬೇಕಿದ್ದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಬೇಕಿದ್ದರೆ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿದೆ. ಸೊ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮೊಟ್ಟೆ, ಅದು ಎಲ್ಲ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರು ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ದೀಪಾ, ನಾನು ಇಲ್ಲಿ ಮಲೇಷ್ಯಾದಲ್ಲಿ ಇರ್ತೀನಿ. ಆ್ಯಂಡ್ ಎಲ್ಲ ಬ್ಲಾಗ್ಸ್ ನಾನು ಮಲೇಷ್ಯಾದಿಂದಾನೇ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ಈಗ ನೋಡಿ ಎಲ್ಲ ರೆಡಿ ಆಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ನೀವು. ಸೊ 4 to 5 ಮಿನಿಟ್ಸ್ ಆನ್ ಮೀಡಿಯಮ್ ಫ್ಲೇಮ್ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇಲ್ಲಿ ನಮ್ಮದು ಮೊಟ್ಟೆ ಗ್ರೇವಿ ಇಸ್ ರೆಡಿ. ಆ್ಯಂಡ್ ಅದ್ರ ಜೊತೆನೇ ಇಲ್ಲಿ ನಾನು ಬಾಸ್ಮತಿ ರೈಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ರೈಸ್ ಚೆನ್ನಾಗಿ ಬೆಂದಿದೆ ಕುಕ್ಕರಲ್ಲಿ. ಸೊ ಇದು ಎಲ್ಲ ಆದಮೇಲೆ ಈಗ ನಾನು ಎಗ್ ಗ್ರೇವಿ ಮೇಲೆ ಬಾಸ್ಮತಿ ರೈಸ್ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಒಂದೇ ಲೇಯರ್ ನಾನು ಹಾಕಿದ್ದೀನಿ. ಅದ್ರ ಜೊತೆನೇ ನಾನು ಇಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ಸೊ ತುಪ್ಪ ನಾನು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದ್ರ ಜೊತೆ ನಾನು ಫ್ರೈಡ್ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಹಸಿಮೆಣಸಿನ್ಕಾಯಿ ಕೊಚ್ಚಿ ಹಾಕಿದ್ದೀನಿ. ಈಗ ಇದನ್ನು ನೀವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು.
ಫ್ರೆಂಡ್ಸ್ ಈಗ ತುಪ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಗಿದೆ. ಸೊ ಈಗ ಇದನ್ನು ನಾವು ಫಾರ್ 5 ಮಿನಿಟ್ಸ್ ಆನ್ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಸೊ ಅದಕ್ಕೆ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ಈಗ 5 ಮಿನಿಟ್ಸ್ ಆಗಿದೆ ಆ್ಯಂಡ್ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ. ಆ್ಯಂಡ್ ನಮ್ಮದು ಈಗ ಎಗ್ ಬಿರಿಯಾನಿ ಇಸ್ ರೆಡಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್ ಬಿಸಿ ಬಿಸಿ ಸರ್ವ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಆ್ಯಂಡ್ ಇದ್ರ ಜೊತೆ ಆಲ್ರೆಡಿ ನಾನು ಸಲಾಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಲಾಡ್ ಜೊತೆ ನೀವು ಎಂಜಾಯ್ ಮಾಡ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರಬೇಕು ಫ್ರೆಂಡ್ಸ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಾರ್ ವಾಚಿಂಗ್. ನಮಸ್ಕಾರ.